26-27ನೇ ಸಾಲಿನ ಈ ಒಂದು ಮುಂಗಾರು ಹಂಗಾಮಿಗೆ ಇವತ್ತು ಹಲ್ಯಾಳ ಯಾತ್ ನೀರಾವರಿ ಯೋಜನೆಯನ್ನು ಪ್ರಾರಂಭ ಮಾಡಿದ್ವಿ. ಕಳೆದ ವರ್ಷ ಜೂನ್ 1ನೇ ತಾರೀಕಿನ ಪ್ರಾರಂಭ ಆಗಿತ್ತು. ಸುಮಾರು 38 ದಿನಗಳ ಕಾಲ ಇವತ್ತು ವಿಳಂಬ ಆಗಿ ಪ್ರಾರಂಭ ಆಯಿತು. ಕಾರಣ ಅಂದರೆ ಕೃಷ್ಣಾ ನದಿಗೆ ನೀರು ಬರೋದು ವಿಳಂಬ ಆಯಿತು. ಮಹಾರಾಷ್ಟ್ರದ ಏನು ಕೃಷ್ಣಾ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ನೀರು ಬರದೇ ಇರೋದರಿಂದ ಮತ್ತು ಮಳೆಗಾಲ ಕಡಿಮೆ ಆಗಿರೋದ್ರಿಂದ ವಿಳಂಬ ಆಗಿ ಮುಂಗಾರಿ ಪ್ರಾರಂಭ ಆಗಿದೆ. ಅನೇಕ ಕಡೆ ಮುಂಗಾರಿ ಬೆಳೆಯನ್ನು ಈಗಾಗಲೇ ನಮ್ಮ ರೈತರು ಒಂದೆರಡು ಸಣ್ಣ ಮಳೆಗಳಾಗೋದ್ರಿಂದ ತೇವಾಂಶ ನೋಡಿಕೊಂಡು ಬೆಳೆಯನ್ನು ಬಿತ್ತಿದರು. ಒಟ್ಟಿಗದು ಮಳೆ ಭಾಳ ಕಡಿಮೆ ಪ್ರಮಾಣದಲ್ಲಿ ಇರೋದರಿಂದ ಸ್ವಲ್ಪ ಮುಂಗಾರಿಗೆ ಹೊಡೆತ ಬೀಳುತ್ತೇನೋ ಅಂಥೇಳಿ ಆತಂಕದಲ್ಲಿದ್ದೀವಿ. ಆದರೆ ಇವತ್ತು ಹಲ್ಯಾಳ ಯಾತ್ ನೀರಾವರಿ ಯೋಜನೆಯಿಂದ ಮತ್ತು ಕರಿಮಸೂತಿ ಯಾತ್ ನೀರಾವರಿ ಯೋಜನೆಯಿಂದ ಈ ಅಚ್ಚುಕಟ್ಟು ಪ್ರದೇಶದಲ್ಲಿ ಏನು ಜನ ಮುಂಗಾರಿ ಬಿತ್ತಿದ್ದಾರೆ ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಅದಕ್ಕೆ ನೀರು ಕೊಡಬೇಕು ಅಂತಕ್ಕಂಥದ್ದು ಒಂದು ಚಿಂತನೆಯನ್ನು ನಾವು ಮತ್ತು ನಮ್ಮ ಅಧಿಕಾರಿಗಳು ಮಾಡಿದ್ದೀವಿ. ಇನ್ನು ಉಳಿದಿರ್ತಕ್ಕಂಥ ರೈತರು ಅದಕ್ಕೆ ಸಹಕಾರ ಕೊಡಬೇಕು. ಈ ಸದ್ಯಕ್ಕೆ ಕೆರೆ ತುಂಬೋದಾಗಲಿ ಅಥವಾ ಬಾಂದಾರ್ಗಳನ್ನು ತುಂಬೋದಾಗಲಿ ಸದ್ಯಕ್ಕೆ ಸ್ವಲ್ಪ ನಿಲ್ಲಿಸಿ ಮೊದಲು ಮುಂಗಾರಿ ಬೆಳೆಗೆ ನೀರನ್ನು ಕೊಟ್ಟು ಆಮೇಲೆ ಕೆರೆಗಳನ್ನು ತುಂಬಿಸ್ತಕ್ಕಂಥದ್ದು ಮತ್ತು ಬಾಂದಾರ್ಗಳನ್ನು ತುಂಬಿಸ್ತಕ್ಕಂಥದ್ದಕ್ಕೆ 2ನೇ ಹಂತದಲ್ಲಿ ಮಾಡಬೇಕು ಅಂತಕ್ಕಂಥದ್ದು ನಾವು ಮಾಡಿದ್ವಿ. ಇದಕ್ಕೆ ಜನರಿಗೆ ಸಹಕಾರವನ್ನು ಕೇಳಿದ್ದೀವಿ. ಸಹಕಾರ ಸಿಗ್ತದೆ ಅಂತಕ್ಕಂಥದ್ದು ನಮಗೆ ವಿಶ್ವಾಸ ಕೂಡ ಇದೆ. ಮಳೆ ಕಡಿಮೆ ಆಗಿದ್ದರಿಂದ ರೈತರು ಕೂಡ ಸರ್ಕಾರ ಮೇಲೆ ಒತ್ತಾಯ ಮಾಡ್ತಾ ಇದ್ದಾರೆ, ಸಾಲ ಮನ್ನಾ ಮಾಡಲಿ ಅಂತ. ಎಷ್ಟಾದರೂ ಆಗಲಿ ನಿನ್ನೆ ಈಗಾಗಲೇ ಮುಖ್ಯಮಂತ್ರಿಗಳು ಅದರದ್ದು ಕೂಲಂಕುಷವಾಗಿ ನಾನು ಪರಿಶೀಲನೆ ಮಾಡ್ತೀನಿ ಅಂತಕ್ಕಂಥದ್ದನ್ನು ನಿನ್ನೆ ಗುಲ್ಬರ್ಗಾದಲ್ಲಿ ಒಂದು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಿದ್ದಾರೆ. ನಾಳೆ ಬೆಳಗ್ಗೆ 10:30ಗೆ ಬೆಳಗಾಂಕ್ಕೆ ಒಂದು ಬೆಳಗಾವಿ ವಿಭಾಗದ ಪರಿಶೀಲನಾ ಸಭೆಯನ್ನು ಮಾಡ್ತಾಯಿದ್ದಾರೆ. ಈ ಬೆಳೆ ಹಾನಿ ಯಾವ ಪ್ರಮಾಣದಲ್ಲಾಗುತ್ತೆ ಏನಾಗುತ್ತೆ ಅದನ್ನೆಲ್ಲನೂ ಕೂಡ ಅವರು ಗಮನದಲ್ಲಿಟ್ಟುಕೊಂಡು ಅದನ್ನು ಪರಿಶೀಲನೆಯನ್ನು ಮಾಡ್ತಾಯಿದ್ದಾರೆ. ನೋಡೋಣ ಸರ್, ಪ್ರತಿ ಬಾರಿ ಕಾಲುವೆ ಹೂಳೆತ್ತೆ ಕಾಲುವೆ ಚಾಲು ಮಾಡ್ಕೊಂಡಿದೆ. ಬಟ್ ಆದರೆ ಅಧಿಕಾರಿಗಳು ಯಾವುದೇ ರೀತಿ ಕಾಲುವೆಗೆ ಹೂಳೆತ್ತಿಲ್ಲ. ಎಲ್ಲೆಲ್ಲಿ ತೊಂದರೆ ಇತ್ತು ಅದನ್ನು ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಇನ್ನೂ ಸ್ವಲ್ಪ ಹಣದ ಬಿಡುಗಡೆ ಆಗಬೇಕಾಗಿತ್ತು, ಸ್ವಲ್ಪ ವಿಳಂಬ ಆಗಿರೋದ್ರಿಂದ ಈ ಹಂಗಾಮನ್ನು ಬಿಟ್ಟು ಮುಂದಿನ ಹಂಗಾಮದಲ್ಲಿ ಅದನ್ನೆಲ್ಲ ಕ್ಲೀನ್ ಮಾಡ್ತಕ್ಕಂಥದ್ದು ನಾವು ಚರ್ಚೆ ಮಾಡಿದ್ವಿ. ಸರ್ ಇದ್ದಾಗ ಹೇಳಿದೆ, ಕೇಳಿದಾಗ ಕೂಡ ನೀನೊಂದು ಸ್ವಲ್ಪ ದುಡ್ಡು ಕೊಡು ಮಾಡೋಣ.